ಇಂತಹ ಒಂದು ನಿಯಮ ನಾವೆಲ್ಲರೂ ಸಹ ಹಿಂದಿನ ಕಾಲದಿಂದ ಇಂತಹ ನಮ್ಮದು ಹಿರಿಯರು ನಮಗೆ ತೋರಿಸಿದ್ದಾರೆ. ಇಂತಹ ಒಂದು ವಿಶಿಷ್ಟವಾದಂತಹ ನಿಯಮಾವಳಿಯಿಂದ ನಾವು ಈ ಧರ್ಮಾಚರಣೆ ಮಾಡ್ತಾ ಇರುವುದರಿಂದಲೇ ಇದಕ್ಕೆ ಇಷ್ಟೊಂದು ಶ್ರೇಷ್ಠತೆ ಇದೆ. ಇವತ್ತಿಗೂ ಸಹ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ಈ ಪ್ರಪಂಚದಲ್ಲಿ ಇದೆ. ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮದವನ್ನು, ಈ ಸನಾತನ ಹಿಂದೂ ಧರ್ಮದ ಮೇಲೆ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಹೊಂದಿ ಇದರ ಆಚರಣೆಯನ್ನು ಮಾಡಬೇಕು. ಇಲ್ಲಿ ಒಂದು ವಿಷಯ ಹೇಳಬೇಕು ಅಂತಂದರೆ, ಲೌಕಿಕವಾಗಿ ನಾವು ಏನೇನು ಕೆಲಸಗಳು ಮಾಡ್ತೀವೋ ನಮ್ಮ ಜೀವನದಲ್ಲಿ ಲೌಕಿಕವಾದಂತಹ ಕೆಲಸಗಳನ್ನು ಮಾಡ್ತೀವಿ, ಧಾರ್ಮಿಕವಾದಂತಹ ಕೆಲಸಗಳು ಅಂತ ಎರಡು ರೀತಿಯ ಕೆಲಸಗಳಿವೆ. ಈ ಲೌಕಿಕವಾದಂತಹ ಕೆಲಸಗಳ ಒಂದು ಫಲ, ಲೌಕಿಕವಾದಂತಹ ಕೆಲಸಗಳು ಅಂತಂದ್ರೇನು? ಶಾಲೆಗೆ ಹೋಗುವುದು, ವಿದ್ಯಾಭ್ಯಾಸ ಮಾಡುವುದು, ಕಾಲೇಜಿಗೆ ಹೋಗುವುದು, ವಿದ್ಯಾಭ್ಯಾಸ ಮಾಡುವುದು, ನಂತರ ಒಂದು ಕೆಲಸ ಪಡ್ಕೊಳ್ಳುವುದು, ಕೆಲಸವನ್ನು ನೌಕರಿಗೆ ಹೋಗುವುದು, ಸಂಪಾದನೆ ಮಾಡುವುದು, ಮನೆ ಕಟ್ಟಿಕೊಳ್ಳುವುದು ಇತ್ಯಾದಿಗಳೆಲ್ಲ. ಮತ್ತು ಮನೆಯಲ್ಲಿರ್ತಕ್ಕಂತಹ ಜವಾಬ್ದಾರಿಗಳು ಅದನ್ನೆಲ್ಲ ನಿರ್ವಹಿಸುವುದು ಅದೆಲ್ಲ. ಅಥವಾ ಏನಾದರೂ ಒಂದು ವ್ಯಾಪಾರ ಮಾಡುವುದು, ಅದನ್ನು ಚೆನ್ನಾಗಿ ಬೆಳೆಸುವುದು, ಅದರಲ್ಲಿ ಇತ್ಯಾದಿ ಕಾರ್ಯಗಳೆಲ್ಲ. ಇದೆಲ್ಲ ಲೌಕಿಕವಾಗಿ ಮಾಡುವಂತಹ ಕೆಲಸಗಳು. ಧಾರ್ಮಿಕವಾದಂತಹ ಕೆಲಸಗಳು ಅಂತಂದರೆ ಭಗವಂತನ ಆರಾಧನೆ ಮಾಡುವುದು, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು, ಇದೆಲ್ಲವುದು ಧಾರ್ಮಿಕವಾದಂತಹ ಕೆಲಸಗಳು. ಇಲ್ಲಿ ಈ ಎಲ್ಲ ಕೆಲಸಗಳಲ್ಲೂ ಲೌಕಿಕವಾದಂತಹ ಕೆಲಸಗಳು ಏನಿವೆಯೋ ಇವುಗಳ ಒಂದು ಫಲ ನಾವು ಈ ಶರೀರದಲ್ಲಿರುವ ತನಕ ಮಾತ್ರ. ಲೌಕಿಕವಾಗಿ ನಾವು ಏನು ವಿದ್ಯಾಭ್ಯಾಸ ಮಾಡ್ತೀವೋ, ಏನು ಸಂಪಾದನೆ ಮಾಡ್ತೀವೋ, ಏನೇನು ಮಾಡ್ತೀವೋ ಇದೆಲ್ಲವುದರ ಫಲ ಎಲ್ಲಿ ತನಕ ನಮಗೆ ಸಿಗುತ್ತೆ? ನಾವು ಈ ಶರೀರದಲ್ಲಿರುವ ತನಕ ನಮಗೆ ಸಿಗುತ್ತೆ. ಲೌಕಿಕ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಿ ನಾವು ಏನೇನು ಡಿಗ್ರಿಗಳು, ಏನೇನು ಸಂಪಾದನೆ ಮಾಡಿದ್ದೀವೋ, ಅಥವಾ ಕೆಲಸ ಇತ್ಯಾದಿಗಳನ್ನು ಮಾಡಿ ಏನೇನು ನಾವು ಸಂಪಾದನೆ ಮಾಡಿದ್ದೀವೋ ಅದೆಲ್ಲವುದೂ ಸಹ ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮ್ಮ ಜೊತೆಗೆ ಇರುತ್ತೆ. ಆ ನಂತರ ಇದನ್ನು ಯಾವುದನ್ನು ಸಹ ನಮ್ಮ ಜೊತೆಗೆ ನಾವು ತೊಗೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಧಾರ್ಮಿಕವಾದಂತಹ ಆಚರಣೆಗಳು ಏನಿವೆಯೋ ಇವುಗಳ ಒಂದು ಫಲ ಬರೀ ಈ ಒಂದು ಜನ್ಮಕ್ಕೆ ಮುಗಿಯುವುದಿಲ್ಲ. ಈ ಧರ್ಮಾಚರಣೆಯಲ್ಲಿ ನಾವು ಏನೇನು ಪುಣ್ಯವನ್ನು ಸಂಪಾದನೆ ಮಾಡಿದ್ದೀವೋ ಆ ಪುಣ್ಯವು ಯಾವಾಗಲೂ ನಮ್ಮ ಜೊತೆಗಿರುತ್ತೆ. ನಾವು ಎಲ್ಲಿಗೆ ಹೋದರೂ ಸಹ ಆ ಪುಣ್ಯವು ನಮ್ಮ ಜೊತೆಗೆ ಬರುತ್ತೆ. ಇಲ್ಲಿಂದ ನಾವು ಮುಂದಿನ ಲೋಕಕ್ಕೆ ಹೋದಾಗ, ಮುಂದಿನ ಜನ್ಮಕ್ಕೆ ಹೋದಾಗಲೂ ಇದರ ಒಂದು ಫಲ ಅನ್ನುವುದು ನಮಗೆ ಸಿಗುತ್ತೆ. ಹಾಗಾಗಿ ಅಲ್ಲಿಗೇನಾಯಿತು? ನಾವು ಜೀವನ ನಡೆಸಲಿಕ್ಕೆ ಲೌಕಿಕವಾದಂತಹ ಕೆಲಸಗಳಲ್ಲ, ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಧಾರ್ಮಿಕವಾದಂತಹ ಕೆಲಸಗಳು. ಈ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳ್ಕೊಂಡು ಲೌಕಿಕವಾದಂತಹ ಜವಾಬ್ದಾರಿಗಳು, ಕೆಲಸಗಳು ಮತ್ತು ಅದರ ಜೊತೆಗೆ ಧಾರ್ಮಿಕವಾದಂತಹ ಆಚರಣೆಗಳಿಗೂ ಸಹ ನಾವು ಪ್ರಾಧಾನ್ಯವನ್ನು ಕೊಡಬೇಕು. ಯಾಕಂತಂದರೆ ಈಗ ಹೇಳಿದ ಹಾಗೆ ಇದರ ಫಲ ಬರೀ ಯಾವುದೋ ಸ್ವಲ್ಪ ಕಾಲಕ್ಕೆ ಮುಗಿಯುವುದಿಲ್ಲ, ದೀರ್ಘಕಾಲಿಕವಾದಂತಹ ಒಂದು ಫಲ ಇದಕ್ಕೆ ಇದೆ. ಇಲ್ಲಿ ಪುನಃ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ, ಏನು ಮುಂದಿನ ಜನ್ಮ, ಹಿಂದಿನ ಜನ್ಮ ಇದೆಲ್ಲ ಎಲ್ಲಿದೆ? ಈ ಥರದ್ದೆಲ್ಲ ಉಂಟಾ? ನಾವೇನು ನೋಡ್ತಿದ್ದೀವೋ ಇದು ಉಂಟು. ಏನು ಈಗ ನೋಡ್ತಾ ಇದ್ದೀವಿ, ಈಗ ಒಂದು ಜನ್ಮ ಇದೆ, ಏನೋ ಒಂದು ಶರೀರ ಬಂದಿದೆ, ಒಂದು ಹೆಸರು, ನಮಗೊಂದು ಹೆಸರು, ನಮ್ಮದೊಂದು ಕುಟುಂಬ, ನಮ್ಮದೊಂದು ಪರಿವಾರ, ನಮ್ಮದೊಂದು ವಿದ್ಯಾಭ್ಯಾಸ, ನಮ್ಮದೊಂದು ಕೆಲಸ, ಇದೆಲ್ಲ ಹೌದು. ಈ ಹಿಂದಿನ ಜನ್ಮ ಮುಂದಿನ ಜನ್ಮ ಇದೆಲ್ಲ ಇದೆ ಅಂತ ಹೆಂಗೆ ಹೇಳೋದು? ಅದನ್ನು ನೋಡಿದವರು ಯಾರೂ ನಮಗೆ ಹೇಳುವುದಿಲ್ಲ, ನಾವು ಅದನ್ನು ನೋಡೋಕ್ಕಾಗುವುದಿಲ್ಲ. ಇಂತಹದ್ದನ್ನೆಲ್ಲ ಇದೆ ಅಂತಂದರೆ ನಾವು ಹೆಂಗೆ ನಂಬುವುದು ಅಂತ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ, ಮನುಷ್ಯ ಈ ಲೋಕದಲ್ಲಿ ಏನೇ ಒಂದು ಕೆಲಸ ಆಗಬೇಕಾದರೂ, ಒಂದು ಕೆಲಸ ಚೆನ್ನಾಗಾಗಿದೆ ಅಂತಂದರೂ ಅದಕ್ಕೊಂದು ಕಾರಣ ಇದೆ. ಒಂದು ಕೆಲಸದೊಳಗೆ ನಾವು ಅಂದ್ಕೊಂಡ ಹಾಗೆ ಆಗಲಿಲ್ಲ ಅಂತಂದರೂ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ. ನಾನು ಯೋಚನೆ ಮಾಡಿದಷ್ಟು ಚೆನ್ನಾಗಿ ಈ ಕೆಲಸ ಆಗಿಲ್ಲ, ಹಾಗಾದರೆ ಎಲ್ಲೋ ಲೋಪ ನಡೆದಿದೆ, ಎಲ್ಲೋ ಸ್ವಲ್ಪ ತೊಂದರೆ ಆಯಿತು, ಸರಿಯಾಗಿ ಆಗಲಿಲ್ಲ, ಆದ್ದರಿಂದ ಈ ಫಲ ನನಗೆ ಬೇಕಾದ ಹಾಗೆ ಸಿಗಲಿಲ್ಲ. ಅಥವಾ ಇಷ್ಟು ಚೆನ್ನಾಗಿ ಕೆಲಸ ಆಗಿದೆ, ಫಲ ಸಿಕ್ಕಿದೆ ಅಂತಂದರೆ ಇಷ್ಟೆಲ್ಲ ಕೆಲಸ ಮಾಡಿ ಪ್ರಯತ್ನ ಮಾಡಿದ್ದರಿಂದ ಫಲ ಸಿಕ್ಕಿದೆ. ಆದ್ದರಿಂದ ಏನೇ ಒಂದು ಕೆಲಸ ಚೆನ್ನಾಗಾದರೂ ಚೆನ್ನಾಗಾಗದೇ ಇದ್ದರೂ ಅದಕ್ಕೇನೋ ಒಂದು ಕಾರಣ ಅನ್ನೋದು ಇದ್ದೇ ಇದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರತಕ್ಕಂತಹ ಒಂದು ತೀರ್ಮಾನ. ಬರೀ ಅದು ಇಂಥವರಿಗೆ ಮಾತ್ರವೇ ಅಂತೇನಿಲ್ಲ. ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಮನುಷ್ಯನ ತೀರ್ಮಾನ ಇದು. ನಮ್ಮ ಮನುಷ್ಯನ ಬುದ್ಧಿಶಕ್ತಿಗೆ ತಕ್ಕಂತೆ ನಾವು ಮಾಡಿಕೊಂಡಿರುವಂತಹ ಒಂದು ತೀರ್ಮಾನ. ಒಂದು ಫಲ ಸಿಗಬೇಕು, ಚೆನ್ನಾಗಿ ಸಿಗುವುದಕ್ಕೂ ಲೋಪ ಆಗಲಿಕ್ಕೂ ಎರಡಕ್ಕೂ ಏನೋ ಒಂದು ಕಾರಣ ಅನ್ನೋದು ಇದ್ದೇ ಇದೆ ಅನ್ನೋದು ಎಲ್ಲರ ಒಂದು ತೀರ್ಮಾನ. ಇದರೊಳಗೆ ಯಾವ ಸಂದೇಹವೂ ಇಲ್ಲ, ಯಾರಿಗೂ ವಿಪ್ರತಿಪತ್ತಿನೂ ಇಲ್ಲ. ಇಲ್ಲಿ ಏನೇ ಒಂದು ಕೆಲಸ ಆದರೂ, ಒಂದು ವೇಳೆ ಕೆಲಸ ಸರಿಯಾಗಿ ಆಗಲಿಲ್ಲ ತಕ್ಷಣ ನಾವೇನು ಮಾಡ್ತೀವಿ? ವಿಚಾರ ಮಾಡ್ತೀವಿ, ಇದು ಯಾಕೆ ಸರಿಯಾಗಿ ಆಗಲಿಲ್ಲ, ಎಲ್ಲಿ ವ್ಯತ್ಯಾಸ ಆಯಿತು, ಏನೋ ಒಂದು ಸಾಧನ ತಂದು ಇಟ್ಟಿದ್ದೀವಿ, ನಾವು ಅಂದ್ಕೊಂಡಂಗೆ ಇದು ಕೆಲಸ ಮಾಡಲಿಲ್ಲ,
ನಾವು ತಗೊಳ್ಳುವಾಗ ಯಾರಿಂದ ನಾವು ಇದನ್ನು ಕೊಂಡುಕೊಂಡಿದ್ದೀವೋ ಅವನು ಹೇಳಿದ್ದಾನೆ, ಇದನ್ನು ನೀವು ತೊಗೊಳ್ಳಿ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಇದನ್ನು ನೀವು ಇಟ್ಕೊಂಡ್ರೆ ಹೀಗೆಲ್ಲ ಉಪಯೋಗ ಮಾಡ್ಕೊಳ್ಬೋದು, ಇದರಿಂದ ನೀವು ಇಷ್ಟು ಥರ ಉಪಯೋಗ ಮಾಡ್ಕೊಳ್ಬೋದು ಅಂತೆಲ್ಲ ಅವನು ಹೇಳಿಕೊಟ್ಟಿರ್ತಾನೆ. ಅದನ್ನು ನಾವು ಮನೆಗೆ ತಂದು ಇಟ್ಕೊಂಡು ಉಪಯೋಗ ಮಾಡುವ ಹೊತ್ತಿಗೆ ನಾವು ಅಂದ್ಕೊಂಡು ಹಂಗೆ ಅದು ಉಪಯೋಗ ಆಗಿಲ್ಲ, ಕೆಲಸ ಆಗಲಿಲ್ಲ. ಆಗ ತಕ್ಷಣ ನಾವು ಏನು ಮಾಡ್ತೀವಿ, ಇದೇನೋ ಅವನು ಹೇಳಿದಂಗೆ ಆಗಲಿಲ್ಲಲ್ವ, ನಮ್ಮ ಅಂಗಡಿ ಆತ ಹೇಗೆ ಹೇಳಿದ್ನೋ ಆ ಥರ ಇದು ಕೆಲಸ ಮಾಡ್ತಿಲ್ಲಲ್ವ, ಸ್ವಲ್ಪ ಮತ್ತೆ ಒಂದು 2-3 ಸಲ ಅದನ್ನೇನೋ ಉಪಯೋಗ ಮಾಡಿ ನೋಡ್ತೀವಿ, ಗೊತ್ತಾಗಲಿಲ್ಲ. ಬೇರೆ ಬೇರೆ ರೀತಿಯಾಗಿ ಅದನ್ನು ಉಪಯೋಗ ಮಾಡಿ ನೋಡ್ತೀವಿ, ಸರಿಯಾಗಿ ಆಗಲಿಲ್ಲ. ಕೊನೆಗೆ ಮತ್ತೆ ಅವನ ಹತ್ರನೇ ತೊಗೊಂಡು ಹೋಗ್ತೀವಿ. ಇಲ್ಲಿ ನಾವು 2-3 ಸಲ ಪ್ರಯತ್ನ ಮಾಡಿ ಅದು ಆಗದೇ ಇರುವಾಗ ಸರಿ ಆಗ್ತಾ ಇಲ್ಲ ಬಿಟ್ಬಿಡಿ ಅಂಥೇಳಿ ಬಿಡುವುದಿಲ್ಲ. ಯಾಕಂದರೆ ಆಗಬೇಕು, ನನಗಿದಕ್ಕೆ ಕೆಲಸ ಆಗಬೇಕು. ಆಗಲಿಲ್ಲ ಅಂದರೆ ಇದಕ್ಕೇನೋ ಒಂದು ಕಾರಣ ಇದೆ, ಆ ಕಾರಣ ಏನು ಅಂತ ನಾನು ಕಂಡುಹಿಡಿಯಬೇಕು ಅನ್ನೋದಕ್ಕೋಸ್ಕರ ಇವನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಅಂಗಡಿಗೆ ತೊಗೊಂಡು ಹೋಗಿ ತೋರಿಸ್ತಾನೆ, ಇದೇನು ರೀ, ಏನಾಯ್ತು ರೀ ಇದು, ಯಾಕೆ ಕೆಲಸ ಮಾಡ್ತಿಲ್ಲ. ಅವನು ಸಹ ನೋಡ್ತಾನೆ, ಅವನು ಹೇಳ್ತಾನೆ, ಇಲ್ಲ ಇದನ್ನು ನೀವು ಹೀಗೆ ಮಾಡಬೇಕಿತ್ತು, ನೀವು ಬೇರೆ ಥರ ಮಾಡಿದ್ದೀರಿ, ಹೀಗೆ ಮಾಡಿದರೆ ಬರುತ್ತೆ ಅಂತ ಮಾಡಿಬಿಟ್ಟು ಕೊಡ್ತಾನೆ, ಮತ್ತೆ ಕೆಲಸ ಮಾಡುತ್ತೆ. ಒಂದೊಂದು ಸಲ ಹಾಗೂ ಆಗೋದಿಲ್ಲ, ಅವನಿಗೂ ಸಹ ಗೊತ್ತಾಗೋದಿಲ್ಲ. ಅವನು ತಕ್ಷಣ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅವನು ಹೇಳ್ತಾನೆ, ಒಂದು 2 ದಿವಸ ಬಿಟ್ಟು ಬನ್ನಿ ಹೇಳ್ತೀನಿ ಅಂತಾನೆ. ಒಂದು 2 ದಿವಸ ಬಿಟ್ಟು ನಾವು ಹೋದಾಗ ಆಗ ಅವನು ಹೇಳ್ತಾನೆ, ಇಲ್ಲ ಇದು ಹಾಗಲ್ಲ, ಹೀಗೆ ಮಾಡಬೇಕಿತ್ತು, ಆಗ ಉಪಯೋಗ ಆಗುತ್ತೆ ಅಂತ ಮಾಡಿಕೊಡ್ತಾನೆ. ಕೆಲವೊಂದು ಸಲ ಅದು ಆಗೋದಿಲ್ಲ, ಅವನಿಗೂ ಸಹ ಸುಮಾರು ಸಮಯ ಬೇಕಾಗುತ್ತೆ. ಆದರೆ ಎಷ್ಟು ಸಮಯ ಬೇಕಾದರೂ ಆಗಲಿ, ನಾವು ನಮ್ಮ ತೀರ್ಮಾನ ಏನು, ನಾನು ಅಂದ್ಕೊಂಡ ಹಾಗೆ ಕೆಲಸ ಆಗಲಿಲ್ಲ ಅಂದರೆ ಎಲ್ಲೋ ಲೋಪ ಆಗಿದೆ, ಇದಕ್ಕೇನೋ ಒಂದು ಕಾರಣ ಇದೆ, ಆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಲೇಬೇಕು. ಸುಮ್ಮನೆ ಕಾರಣ ಇಲ್ಲದೆ ಈ ರೀತಿಯಾಗಿ ಆಗುವುದಿಲ್ಲ, ಇದಕ್ಕೇನೋ ಒಂದು ಕಾರಣ ಇದೆ, ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಾಗಲೇಬೇಕು. ಅದು ಇವತ್ತು ಗೊತ್ತಾಗಿಲ್ವ, ನಾಳೆ ಗೊತ್ತಾಗಿಲ್ಲ, ನಾಡಿದ್ದು, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷ. ಕೆಲವೊಂದು ಸಲ ಕೆಲವೊಂದು ವಿಷಯಗಳ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅದು ಎಷ್ಟೋ ಸಮಯ ಬೇಕಾಗುತ್ತೆ, ನಮಗೆ ಎಷ್ಟೋ ವರ್ಷಗಳೇ ಹಿಡಿಯುತ್ತೆ. ಕೆಲವೊಂದು ಸಲ ಎಲ್ಲೋ ಏನೋ ಆಗಿದೆ, ಇದಕ್ಕೇನು ಕಾರಣ ಅನ್ನೋದನ್ನು ಎಂಕ್ವೈರಿ ಮಾಡಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅದೆಷ್ಟೋ ವರ್ಷಗಳ ಕಾಲ ಬೇಕಾಗುತ್ತೆ. ಅಷ್ಟು ವರ್ಷಗಳ ಕಾಲ ಅದರ ಹಿಂದೆ ಬಿದ್ದರೆ ಕೊನೆಗೆ ಇಂತಹ ಕಾರಣದಿಂದ ಇದು ಹೀಗಾಯಿತು ಅಂತ ಗೊತ್ತಾಗುತ್ತೆ. ಇಷ್ಟು ವರ್ಷಗಳ ಕಾಲ ನಾವು ಅದಕ್ಕಾಗಿ ಯಾತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮ್ಮ ತೀರ್ಮಾನ ಕಾರಣ ಇಲ್ಲದೆ ಯಾವುದೂ ಇರುವುದಿಲ್ಲ. ಕೆಲವೊಂದು ಸಲ ಆ ಕಾರಣವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ, ಎಷ್ಟು ವರ್ಷಗಳ ಕಾಲ ಪ್ರಯತ್ನ ಮಾಡಿದರೂ ನಮಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಆಗ ನಾವೇನು ಹೇಳ್ತೀವಿ ಅಂತಂದರೆ, ಇದಕ್ಕೇನೋ ಕಾರಣವೇ ಇಲ್ಲ ಅಂತ ನಾವು ಹೇಳಲ್ಲ, ಇದರ ಕಾರಣ ನಮಗೆ ಗೊತ್ತಾಗಲಿಲ್ಲ, ತುಂಬ ಪ್ರಯತ್ನ ಮಾಡಿದ್ದೀವಿ, ಆದರೆ ಇದರ ಕಾರಣ ಏನು ಅನ್ನೋದನ್ನು ನಮಗೆ ಕಂಡುಹಿಡಿಯೋಕ್ಕಾಗಲಿಲ್ಲ. ಅಂದರೆ ಕಾರಣ ಇದ್ದೇ ಇದೆ, ಆದರೆ ನಮಗೆ ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ನಾವು ಹೇಳ್ತೀವಿ. ನಾವು ಹಾಗೆ ಹೇಳ್ತೀವೇ ಹೊರತು ಇದಕ್ಕೇನೋ ಕಾರಣವೇ ಇಲ್ಲ ರೀ, ಸುಮ್ಮನೆ ಕಾರಣ ಇಲ್ಲದೆ ಬಂದುಬಿಟ್ಟಿದೆ ಅಂತ ಹೇಳೋದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ನಮಗೆ ಕಂಡುಹಿಡಿಯೋಕ್ಕಾಗಿಲ್ಲ, ನಮ್ಮಿಂದ ಆಗ್ತಾ ಇಲ್ಲ ಅಂತಲೇ ನಾವು ಹೇಳ್ತೀವಿ. ಏತಾವತ್ತ ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇದೆ. ಅದೇ ರೀತಿಯಾಗಿ ಮನುಷ್ಯ ಜೀವನದಲ್ಲಿ, ಪ್ರತಿಯೊಬ್ಬ ಮನುಷ್ಯ ಜೀವನದ ಆದಿಯಿಂದ ಅಂತ್ಯದವರೆಗೆ ಬೇರೆ ಬೇರೆ ರೀತಿಯಾದಂತಹ ಕಷ್ಟಗಳನ್ನು ಸುಖಗಳನ್ನು ಅನುಭವಿಸ್ತಾ ಇದ್ದಾನೆ. ಒಂದು ಸಲ ಕಷ್ಟ ಇರುತ್ತೆ, ಒಂದು ಸಲ ಸುಖ, ಒಂದು ಸಲ ಕಷ್ಟ, ಒಂದು ಸಲ ಸುಖ. ಹೀಗೆಲ್ಲ ಕಷ್ಟ ಸುಖಗಳು ಜೀವನದಲ್ಲಿ ಒಂದಾದ ಮೇಲೆ ಒಂದು ಬರ್ತಾನೇ ಇರುತ್ತೆ. ಆದರೆ ಈ ಎಲ್ಲ ಕಷ್ಟಗಳು ಅಥವಾ ಸುಖಗಳು ಇವುಗಳಿಗೆ ಏನೋ ಒಂದು ಕಾರಣ ಅನ್ನೋದು ಇರಲೇಬೇಕು. ಕಾರಣ ಇಲ್ಲದೆ ಸುಖ ದುಃಖ ಎಲ್ಲ ಬಂದುಬಿಟ್ಟು ಸುಖ ಅಥವಾ ಕಷ್ಟ ನಮಗೆ ಬಂದಿದೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲದಕ್ಕೂ ಏನೋ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ. ಆ ಕಾರಣ ಯಾವುದು? ಎಲ್ಲ ನನಗೆ ಬಂದಿರುವಂತಹ ಎಲ್ಲ ಕಷ್ಟಗಳಿಗೂ ಎಲ್ಲ ಸುಖಗಳಿಗೂ ಕಾರಣ ಹೇಳಬೇಕು ಅಂತಂದರೆ ಕೆಲವೊಂದಕ್ಕೆ ಹೇಳ್ಬೋದು. ನಾನು ಇಂತಹ ದಿವಸ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೆ, ಅದಕ್ಕೆ ಫಲವಾಗಿ ಇವತ್ತು ನನಗೆ ಒಳ್ಳೆಯದಾಯಿತು, ಅಥವಾ ಇಂಥ ದಿವಸ ಯಾರಿಗೋ ತೊಂದರೆ ಮಾಡಿದ್ದೆ, ಅದರ ಫಲವಾಗಿ ಇವತ್ತು ನನಗೆ ತೊಂದರೆ ಆಯಿತು ಅಂತ ಕೆಲವು ಫಲಗಳಿಗೆ ಬೇಕಾದರೆ ನಾವು ಹೇಳ್ಬೋದು. ಆದರೆ ಪ್ರತಿಯೊಂದಕ್ಕೂ ಹೇಳಿ ಜೀವನದಲ್ಲಿ ಅಂತಂದರೆ ಅದು ಸಾಧ್ಯ ಆಗುವಂತಹ ಕೆಲಸ ಅಲ್ಲ. ಅದಕ್ಕೆ ಕಾರಣವನ್ನು ನಾವು ಕಂಡುಹಿಡಿಯೋಕ್ಕೆ ಸಾಧ್ಯವೂ ಇಲ್ಲ. ಹಾಗಂತ ಹೇಳಿ ಇದಕ್ಕೆ ಕಾರಣವೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಈ ಜನ್ಮದಲ್ಲಿ ನಮಗೆ ಕಾರಣ ಸಿಗಲಿಲ್ಲ, ಆಗ ಹಿಂದಿನ ಜನ್ಮಕ್ಕೆ ಹೋಗಲೇಬೇಕು. ಇದು ಲೋಕದಲ್ಲಿರ್ತಕ್ಕಂತಹ ತರ್ಕದಿಂದಲೇ ಸಿದ್ಧವಾಗಿರುವಂತಹ ವಿಷಯ. ಇದಕ್ಕೋಸ್ಕರ ಏನು ಶಾಸ್ತ್ರಗಳು ಈ ವಿಷಯವನ್ನು ಹೇಳ್ತಾ ಇವೆ. ಆದರೆ ಇದು ಲೋಕತಃ ಸಿದ್ಧವಾಗಿರತಕ್ಕಂತಹ ತರ್ಕದಿಂದಲೇ ನಮಗಿದೆಲ್ಲವೂ ತೀರ್ಮಾನ ಮಾಡಬಹುದು. ಇದನ್ನೇ ಶಾಸ್ತ್ರಗಳು ಸಹ ಇನ್ನೂ ವಿಶೇಷವಾಗಿ ಒಂದೊಂದು ಜನ್ಮ, ಹಿಂದಿನ ಜನ್ಮ, ಅದರ ಮುಂದಿನ ಜನ್ಮ ಇತ್ಯಾದಿಗಳ ಬಗ್ಗೆ ಶಾಸ್ತ್ರಗಳು ಇನ್ನೂ ವಿಸ್ತಾರವಾಗಿ ಹೇಳಿವೆ. ಅದರಿಂದ ಶಾಸ್ತ್ರಗಳಲ್ಲಿ ಏನು ಹೇಳಿದರೂ, ಈಗ ಹೇಳಿದ ಹಾಗೆ, ನಾವು ಆರಂಭದಲ್ಲಿ ಹೇಳಿದ ಹಾಗೆ ಅದಕ್ಕೊಂದು ಕಾರಣ ಅನ್ನೋದಿರುತ್ತೆ. ಕೆಲವೊಂದಕ್ಕೆ ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ, ಕೆಲವೊಂದು ತಿಳ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗೋದಿಲ್ಲ. ಆದ್ದರಿಂದ ಆ ಮುಂದಿನ ಜನ್ಮ ಅಥವಾ ಹಿಂದಿನ ಜನ್ಮ ಅನ್ನುವುದು ಏನಿದೆಯೋ ಅದು ಶಾಸ್ತ್ರವು ಹೇಳ್ತಾ ಇರತಕ್ಕಂಥದ್ದು, ಅದು ಅತ್ಯಂತ ವಾಸ್ತವಿಕವಾದಂತಹ ಒಂದು ವಿಷಯ. ಲೌಕಿಕವಾದಂತಹ ತರ್ಕಗಳಿಂದಲೇ ನಾವು ಇದನ್ನು
ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಜನ್ಮದಲ್ಲಿ ನಾವು ಮಾಡುವಂತಹ ಲೌಕಿಕವಾದ ಕೆಲಸಗಳ ಒಂದು ಫಲ ಈ ಜನ್ಮಕ್ಕೆ ಮುಗಿದು ಹೋಗುತ್ತೆ. ನಾನು ಮುಂದಿನ ಜನ್ಮದಲ್ಲಿ ಸುಖವಾಗಿರಬೇಕು ಅನ್ನೋದಕ್ಕೋಸ್ಕರ ಈಗ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಯಾರೂ ಹೋಗೋದಿಲ್ಲ. ಅಥವಾ ಮುಂದಿನ ಜನ್ಮದಲ್ಲಿ ನಾನು ಡಾಕ್ಟರ್ ಆಗಬೇಕು ಅನ್ನೋದಕ್ಕೋಸ್ಕರ ಈಗ ಯಾರೂ ವಿದ್ಯಾಭ್ಯಾಸ ಮಾಡೋದಿಲ್ಲ. ಈ ಜನ್ಮದಲ್ಲಿ ಈಗಲೇ ನಾನೀಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದಕ್ಕೋಸ್ಕರ ಕೆಲಸವನ್ನು ಮಾಡ್ತೀವಿ, ಓದ್ತೀವಿ. ಆದರೆ ಧಾರ್ಮಿಕ ಆಚರಣೆಯ ಒಂದು ವ್ಯಾಪ್ತಿ ಏನಿದೆಯೋ ಅದು ಮುಂದಿನ ಜನ್ಮ, ಅದರ ಮುಂದಿನ ಜನ್ಮ, ಹೀಗೆ ಮುಂದೆ ದೀರ್ಘಕಾಲಕ್ಕೆ ಇರುತ್ತೆ. ಆದ್ದರಿಂದ ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ನಮ್ಮ ಒಂದು ಧರ್ಮದ ಬಗ್ಗೆ ವಿಶೇಷವಾದಂತಹ ಶ್ರದ್ಧೆಯನ್ನಿಟ್ಟುಕೊಂಡು ಇದರ ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಯಾಕಂತಂದರೆ ಇದನ್ನೆಲ್ಲ ನಾವು ಯಾಕೆ ಹೇಳಬೇಕಾಯಿತು, ಇಷ್ಟು ವಿಸ್ತಾರವಾಗಿ ಇದನ್ನೆಲ್ಲ ಯಾಕೆ ಹೇಳಬೇಕಾಯಿತು ಅಂತಂದರೆ ಇದನ್ನು ಹೇಳುವುದೇ ನಮ್ಮ ಕೆಲಸ. ನಾವಿರುವುದೇ ಇದನ್ನು ಹೇಳಲಿಕ್ಕೋಸ್ಕರ, ಬರೀ ಯಾವುದೋ ರಾಜಕೀಯವಾದಂತಹ ವಿಚಾರಗಳನ್ನು ಮಾತಾಡಲಿಕ್ಕೋಸ್ಕರ ಅಲ್ಲ. ಅದರ ಬಗ್ಗೆ ನಮಗೆ ಆಸಕ್ತಿಯೂ ಇಲ್ಲ. ಏನೋ ಲೌಕಿಕವಾಗಿ ಏನೇನು ನಡೀತಾ ಇದೆ, ರಾಜಕೀಯಗಳು, ಇದ್ರ ಬಗ್ಗೆ ಮಾತಾಡುವಂತಹ ಆಸಕ್ತಿ ನಮಗೂ ಇಲ್ಲ, ನಮ್ಮ ಗುರುಗಳಿಗೂ ಇಲ್ಲ. ಅವರು ಸಹ ಯಾವತ್ತೂ ಮಾತಾಡಿರಲಿಲ್ಲ. ನಮಗೂ ಸಹ ಇದರ ಬಗ್ಗೆ ಮಾತಾಡುವ ಒಂದು ಇದೂ ಇಲ್ಲ, ನಮ್ಮ ಮನಸ್ಸಲ್ಲಿ ಆ ಇಚ್ಛೆಯೂ ಇಲ್ಲ, ಆಸಕ್ತಿಯೂ ಇಲ್ಲ. ನಮಗೆ ಜೀವನದಲ್ಲಿ ನಿಜವಾಗಲೂ ಏನು ಬೇಕಾಗಿದೆಯೋ ಅದು ಧರ್ಮ. ಇದನ್ನು ನಾವು ಚೆನ್ನಾಗಿ ಇಟ್ಟುಕೊಂಡ್ರೆ ಮತ್ತೆ ಎಲ್ಲವೂ ಯಾವುದೋ ಒಂದು ರೂಪದಲ್ಲಿ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ನಮಗೆ ಬೇಕಾದಂತಹ ಒಂದು ಎಲ್ಲವುದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ. ಇಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡುವುದು ಅಂದರೆ ಏನು ಅದರ ಅರ್ಥ? ಇದನ್ನು ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ. ದೇವರು ನಮಗೆ ಅನುಗ್ರಹ ಮಾಡುವುದು ಅಂತಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡುವುದು ಅಂತ ಹಾಗೆ ಅರ್ಥ ಅಲ್ಲ. ಮಕ್ಕಳನ್ನು ನಾವು ಚೆನ್ನಾಗಿ ಸಾಕುವುದು ಅಂತಂದರೆ ಏನರ್ಥ? ಮಕ್ಕಳು ಕೇಳಿದ್ದನ್ನೆಲ್ಲ ಅವ್ರಿಗೆ ಕೊಡುವುದು ಅಂತ ಹಾಗೆ ಅರ್ಥ ಅಲ್ಲ. ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದರೆ ಆಗ ಏನು ಕೊಟ್ಟರೂ ಸಾಕಾಗೋದಿಲ್ಲ. ಮತ್ತು ಪಾಪ ಮಕ್ಕಳಿಗೆ ಗೊತ್ತೂ ಆಗೋದಿಲ್ಲ. ಚಿಕ್ಕ ಮಕ್ಕಳನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ, ಯಾವುದೋ ಅಂಗಡಿಗೋ ಅಥವಾ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋದಾಗ ಅವರ ಕಣ್ಣಿಗೆ ಏನೇನು ಕಾಣಿಸುತ್ತೋ ಅದೆಲ್ಲದೂ ಬೇಕು ಅಂತ ಅನಿಸುತ್ತೆ. ನನಗೆ ಅದು ಬೇಕು, ಇದು ಬೇಕು ಅಂತ ಅನಿಸುತ್ತೆ. ಆದರೆ ಅದರೊಳಗೆ ಒಳ್ಳೆಯದೂ ಇರುತ್ತೆ, ಅದರೊಳಗೆ ಕೆಟ್ಟದ್ದೂ ಇರುತ್ತೆ. ಅಂದರೆ ಆ ತಿಳುವಳಿಕೆ ಮಕ್ಕಳಿಗಿರೋದಿಲ್ಲ. ಅವರು ನನಗೆ ಅದು ಬೇಕು, ಇದು ಬೇಕು, ಅದು ಕೊಡಿಸಿ, ಇದು ಕೊಡಿಸಿ ಅಂತ ಅಪ್ಪನ ಹತ್ರ ಕೇಳ್ತಿರ್ತಾರೆ, ಗಲಾಟೆ ಮಾಡ್ತಿರ್ತಾರೆ. ಆದರೆ ಹಾಗಂತೇಳಿ ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟರೆ ನಾವೇ ಅವರಿಗೆ ತೊಂದರೆ ಮಾಡಿದ ಹಾಗಾಗುತ್ತೆ. ಮತ್ತು ನಾವೇನು ಮಾಡಬೇಕು? ಅವರಿಗೆ ತಿಳುವಳಿಕೆ ಇಲ್ಲವಾದ್ದರಿಂದ ಎಲ್ಲದೂ ಕೇಳ್ತಾರೆ, ಆದರೆ ನಮಗೆ ತಿಳುವಳಿಕೆ ಉಂಟು. ಹಾಗೆ ನಾವೇನು ಮಾಡಬೇಕು ಅಂತಂದರೆ ಅವರಿಗೆ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ಕೊಡಬೇಕು. ಯಾವುದು ಕೆಟ್ಟದ್ದೋ ಅದನ್ನು ಅವ್ರಿಗೆ ಕೊಡಬಾರ್ದು, ಅವರ ಹತ್ತಿರ ಕೊಡಬಾರ್ದು, ಯಾವುದು ಅವ್ರಿಗೆ ಕೆಟ್ಟದ್ದೋ. ಆದ್ದರಿಂದ ಅದೇ ರೀತಿಯಾಗಿ ಅಂದರೆ ಇದೇ ಮಕ್ಕಳನ್ನು ಚೆನ್ನಾಗಿ ಸಾಕುವುದು ಅಂತಂದರೆ ಅವರಿಗೆ ಬೇಕಾದ್ದನ್ನು ಕೊಟ್ಟು, ಯಾವುದರಿಂದ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೋ ಅದನ್ನು ಅವರಿಗೆ ಕೊಟ್ಟು ಅವರನ್ನು ಬೆಳೆಸುವುದು. ಅವರು ಕೇಳಿದ್ದನ್ನೆಲ್ಲ ಕೊಡುವುದು ಅಂತ ಹಾಗೆ ಅರ್ಥ ಅಲ್ಲ. ಅದೇ ರೀತಿಯಾಗಿ ಇಲ್ಲಿ ದೇವರು ನಮಗೆ ಅನುಗ್ರಹ ಮಾಡುವುದು ಅಂತಂದರೆ ಏನು? ನಮಗೆ ಯಾವುದು ಬೇಕಾಗಿದೆಯೋ ಅದನ್ನು ಭಗವಂತ ನಮಗೆ ಕೊಡುವುದು. ನಾವು ಏನೇನು ಕೇಳ್ತೀವೋ ದೇವರ ಹತ್ರ ವಾಸ್ತವವಾಗಿ ಅದು ಸರಿಯಾಗಿ ನಾವು ವಿಚಾರ ಮಾಡಿ ನೋಡಿದರೆ ಅದೆಲ್ಲವೂ ನಮಗೆ ಅವಶ್ಯಕವಾಗಿರುವುದಿಲ್ಲ. ನಮಗೆ ಅನಾವಶ್ಯಕವಾದ್ದನ್ನು ಒಂದಿಷ್ಟೆಲ್ಲ ಬಂದು ಸರಿ ಬಂದಿದ್ದೀವಲ್ಲ ಒಂದ್ಸಲ ಎಲ್ಲ ಕೇಳಿಬಿಡೋಣ ಅಂತ ಕೆಲವರೆಲ್ಲ ಏನೇನೋ ಕೇಳಲಿಕ್ಕೆ ಶುರು ಕೇಳ್ತಾರೆ. ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡು ಎಲ್ಲವುದನ್ನು ಕೇಳ್ತಿರ್ತಾರೆ. ಹೇಗಾದರೂ ಬಂದಿದ್ದೀವಿ, ಸರಿ ಅದೊಂದು ಇದೊಂದು. ಅದಕ್ಕೆ ಶಂಕರಾಚಾರ್ಯರು ಅವರ ಒಂದು ಸ್ತೋತ್ರದಲ್ಲಿ ಒಂದು ಅದ್ಭುತವಾದಂಥ ಶ್ಲೋಕವನ್ನು ಒಂದು ಕಡೆ ರಚನೆ ಮಾಡಿದ್ದಾರೆ. ಏನು ಅಂತಂದರೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ. ಏನಂತಂದರೆ, ಅವಿನಯಂ ಅಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಇಷ್ಟು ಕೇಳಿದ್ದಾರೆ ಅವರು ದೇವರ ಹತ್ರ. ಅವರು ಕೇಳಿದ್ದಾರೆ ಅಂತಂದರೆ ನಾವೆಲ್ಲ ಏನು ಕೇಳಬೇಕು ಅಂತ ನಮಗೆ ಹೇಳ್ಕೊಡ್ತಿದ್ದಾರೆ. ಮೊದಲನೇದಾಗಿ ಅವಿನಯಂ ಅಪನಯ ವಿಷ್ಣು, ನನ್ನೊಳಗೆ ಇರತಕ್ಕಂತಹ ಅಹಂಕಾರವನ್ನು ದೂರ ಮಾಡು. ದಮಯ ಮನಃ, ಸುಮ್ಮನೆ ಅಲ್ಲಲ್ಲಿ ಅನಾವಶ್ಯಕವಾದಂತಹ ವಿಷಯಗಳ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇರತಕ್ಕಂತಹ ನನ್ನ ಮನಸ್ಸನ್ನು ನನ್ನ ಹತೋಟಿಯಲ್ಲಿರುವಂತೆ ಮಾಡು, ನನ್ನ ಹತೋಟಿಗೆ ಬರುವಂತೆ ಮಾಡು ನನ್ನ ಮನಸ್ಸು. ಶಮಯ ವಿಷಯ ಮೃಗತೃಷ್ಣ, ಸುಮ್ಮನೆ ಅದು ಬೇಕು ಇದು ಬೇಕು, ಕಂಡಿದ್ದನ್ನೆಲ್ಲ ಅದು ಬೇಕು ಇದು ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಯಾವಾಗಲೂ. ಅದು ಸಿಗಲಿಲ್ಲ ಅಂತಂದರೆ ಮನಸ್ಸೆಲ್ಲ ಒಂಥರ ಹಾಳಾಗೋಗುತ್ತೆ. ಮನಸ್ಸು ಆವತ್ತಿನ ದಿವಸ ಯಾವುದನ್ನೋ ಇಷ್ಟಪಡುವುದು, ಇದು ಬೇಕು ಅಂತ ಅಂದ್ಕೊಳ್ಳೋದು, ವಾಸ್ತವವಾಗಿ ಅದು ಇವನಿಗೆ ಸಿಗುವುದಿಲ್ಲ. ಅಂಥದ್ದನ್ನು ಬೇಕು ಅಂತ ಅಂದ್ಕೊಳ್ಳೋದು, ಅದು ಸಿಗದೇ ಇರುವುದರಿಂದ ಬೇಜಾರು ಮಾಡ್ಕೊಳ್ಳೋದು, ಇವನು ಬೇಜಾರು ಮಾಡ್ಕೊಳ್ಳೋದು, ಎಲ್ಲರಿಗೂ ಬೇಜಾರು ಮಾಡೋದು. ಹೀಗೆಲ್ಲ ದುರಾಸೆಗಳೆಲ್ಲ ವಿಪರೀತ ಇದೆ. ಇದರಿಂದ ತುಂಬ ಅನರ್ಥವು. ಒಂದು ವೇಳೆ ಅದು ಸರಿಯಾದ ಮಾರ್ಗದಲ್ಲಿ ಸಿಕ್ಕಿಲ್ಲ ಅಂದರೆ ತಪ್ಪಾದ ಮಾರ್ಗದಲ್ಲಿ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಶುರು ಮಾಡುವುದು. ಹೀಗೆಲ್ಲ ಮಾಡಿ ತುಂಬ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಮನುಷ್ಯನಲ್ಲಿರುವ ದುರಾಸೆ. ಆದ್ದರಿಂದ ಶಮಯ ವಿಷಯ ಮೃಗತೃಷ್ಣ, ನನ್ನೊಳಗೆ ಇರತಕ್ಕಂಥ ದುರಾಸೆಗಳನ್ನೆಲ್ಲ ದೂರ ಮಾಡು. ಆಸೆ ಇರಬೇಕು,
ಅಂದರೆ ನಾನು ಒಳ್ಳೆಯ ಕೆಲಸ ಮಾಡಬೇಕು, ಇಂಥದ್ದನ್ನು ಮಾಡಬೇಕು ಅನ್ನುವ ಆಸೆ ಮನುಷ್ಯನಿಗೆ ಇರಲೇಬೇಕು. ಅದಿದ್ದರೆ ಮಾತ್ರ ಕೆಲಸ ಮಾಡೋಕ್ಕಾಗುತ್ತೆ.